ಧರ್ಮಸ್ಥಳ ವಿಚಾರದಲ್ಲಿ ನಡೀತಾ ಇದೆ ಷಡ್ಯಂತ್ರ. ಬಿಜೆಪಿ ಮೊದಲಿಂದಲೂ ಷಡ್ಯಂತ್ರದ ಬಗ್ಗೆ ಹೇಳ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡು ತುಂಬಾ ದಿನ ಆಯಿತು. ಅನಾಮಿಕನನ್ನ ತನಿಖಾ ಟೀಮ್ ಲೀಡರ್ನಂತೆ ನಡೆಸಿಕೊಂಡಿದ್ದಾರೆ. ಇದನ್ನ ನೋಡಿದಾಗ ಸರ್ಕಾರ ದಾರಿ ತಪ್ಪಿದೆ ಅಂತ ಗೊತ್ತು. ಈಗ ಏನೂ ಸಿಗದಿದ್ದಾಗ ಸರ್ಕಾರ ನಾಟಕ ಶುರು ಮಾಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಂತೆ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ನಾವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ, ಅಲ್ಲಿನ ಜನರಿಗೆ ನೈತಿಕ ಸ್ಥೈರ್ಯ ತುಂಬಲು ಹೋಗ್ತಿದ್ದೇವೆ. ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಜೊತೆಗೆ ನಾಳೆ ಬಿಜೆಪಿ ನಿಯೋಗ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆನೂ ಕೊಟ್ಟಿದ್ರು, ಇವತ್ತು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ನನ್ನ ಜೊತೆ ಮಾತಾಡೋದಕ್ಕೆ ಪರಿಷತ್ತು ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್, ಇಷ್ಟು ದಿನ ನೀವ್ ಹೇಳ್ತಿದ್ರಿ ಷಡ್ಯಂತ್ರ ಇದೆ ಅಂತ ಹೇಳ್ಬಿಟ್ಟು, ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಷಡ್ಯಂತ್ರ ಅಂತ ಹೇಳ್ಬಿಟ್ಟು. ಯಾರ ಷಡ್ಯಂತ್ರ? ಯಾವ್ದಾದ್ರು ಪಕ್ಷದ ಷಡ್ಯಂತ್ರ ಇಲ್ಲ ಬೇರೆ ಯಾವ್ದಾದ್ರು ಷಡ್ಯಂತ್ರ ಇರ್ಬೋದಾ? ನೋಡಿ, ಹಿಂದುತ್ವದ ವಿರುದ್ಧವಾಗಿ ಹಿಂದೂಯೇತರರ ಷಡ್ಯಂತ್ರ, ಈ ಕಮ್ಯುನಿಸ್ಟರ ಷಡ್ಯಂತ್ರ, ಕಾಂಗ್ರೆಸ್ನವರ ಷಡ್ಯಂತ್ರನೂ ಇದೆ. ಇವೆಲ್ಲ ಇರಬೇಕಾದ್ರೆ ನಾವು ಷಡ್ಯಂತ್ರ ಇದೆ, ಧಾರ್ಮಿಕ ಸಂಸ್ಥೆಗೆ ಕೆಟ್ಟ ಹೆಸರನ್ನ ಕೊಡ್ಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳಿದ್ವಿ. ಆಗ ಕೆಲವು ಕಮ್ಯುನಿಸ್ಟ್ ಲೀನಿಂಗ್ ಯಾರಿದ್ದಾರೆ ಅವರು ಬಂದು ಮುಖ್ಯಮಂತ್ರಿಗಳನ್ನು ಕೇಳ್ತಾರೆ. 10-15 ವರ್ಷಗಳಿಂದ ಇಲ್ಲದ ಪ್ರೀತಿ ಕಮ್ಯುನಿಸ್ಟ್ನವ್ರು ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಬಂತು. ಮೊದಲ ದಿನ ಹೇಳಿದ್ರು ಇದನ್ನೇನು SIT ಕೊಡ್ಬೇಕಾಗಿಲ್ಲ ಅಂತ. ನೆಕ್ಸ್ಟ್ ಡೇನೇ ಕೊಟ್ಬಿಟ್ರಲ್ಲ ಅಲ್ವಾ? ಅಂದ್ಮೇಲೆ ಈಗ ಅವರು ಬಹುಶಃ ವಯಸ್ಸಿನ ಕಾರಣ ಇರ್ಬೋದು, ಈ ಒಂದೊಂದು ಸಾರಿ ಇಷ್ಟ ಬಂದಂಗೆ ಅವರು ನಡ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಅವರ ವಯಸ್ಸಿನ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ಒಂದ್ ಹೇಳ್ತೇನೆ, ಈಗ ಪರಿಸ್ಥಿತಿ ಏನಿದೆ, ನಾವು ಹೇಳ್ತಿದ್ವಿ ಷಡ್ಯಂತ್ರ ಅಂತ, ಈಗ ಕಾಂಗ್ರೆಸ್ಸೇ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಶುರು ಮಾಡಿದೆ. ಯಾಕೆ? ಅವರು ಮಾಡಿದ್ದ ಕೆಲಸ ಈಗ ಟೋಟಲಿ ಫೇಲ್ಯೂರ್ ಆಗಿದೆ. ಅಲ್ಲಿ ಇವ್ರು ಅಂದ್ಕೊಂಡಂಗೆ ಏನು ಸಿಕ್ಕಿಲ್ಲ. ಆ ಕಾರಣದಿಂದ ಸರ್ಕಾರ ತಪ್ಪು ಮಾಡಿಬಿಟ್ಟಿದೀವಿ, ಅದರಿಂದ ಆಂಟಿಸಿಪೇಟರಿ ಬೇಲ್ ಕೇಳ್ತಾರಲ್ಲ ಹಂಗೆ ಕೇಳ ಅಂತ ವ್ಯವಸ್ಥೆ ಇದು. ನೋಡಿ, ಅನಾಮಿಕನನ್ನ ತಂದು ಅವನೇ ಅನಾಮಿಕ ನಾನೇ ಊತಿದ್ದೀನಿ ಅಂದ್ಮೇಲೆ ಅವನು ಕೂಡ ಅಪರಾಧಿಯನ್ನ ಮೊದಲು ಅರೆಸ್ಟ್ ಮಾಡಬೇಕು, FIR ಹಾಕ್ಬೇಕು, ಅವನನ್ನ ಇದಕ್ಕೆ ಕಳಿಸ್ಬೇಕು, ಮೊದಲು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಜೈಲಿಗೆ ಕಳಿಸಿದ ಮೇಲೆ ನಿಮಗೆ ಅವಶ್ಯಕತೆ ಬಿದ್ದಾಗ ಆತನನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಬೇಕು. ಇದು ಅದಾಗ್ತಾ ಇಲ್ಲ. SITಗೆ ಅವನೇ ಮುಖ್ಯಸ್ಥನ ಅನ್ನೋ ರೀತಿಯಲ್ಲಿ SITನವರು ಕೂಡ ಅವನನ್ನ ಮುಂದಿಟ್ಕೊಂಡು ಅವನು ನಿಂತು ಆರ್ಡರ್ ಮಾಡ್ತಾನೆ ಎಲ್ರಿಗೂ, ಆಫೀಸರ್ಗಳಿಗೂ ಕೂಡ, ಹಿಂಗ್ ಮಾಡಿ ಅಂತ. ಈಗ ನೋಡಿ ಎಂತ ಅನಿವಾರ್ಯ ಪರಿಸ್ಥಿತಿಗೆ ಈ ಸರ್ಕಾರ ತಪ್ಪು ಮಾಡಿ ಸಿಕ್ಕಿ ಬಿದ್ದಿದೆ. ಅದಕ್ಕೆ ಈಗ ಆಂಟಿಸಿಪೇಟರಿ ಬೇಲ್ ಕೇಳುವಂತ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ತಪ್ಪು ಟೋಟಲಿ ಸರ್ಕಾರದ್ದೇ ಹೊರತು ಬೇರೆ ಯಾರ್ದು ಅಲ್ಲ. ಸರಿ, ಇದಿಷ್ಟು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಕ್ಯಾಮರಾಮನ್ ಯುವರಾಜ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.